ಲೋಕಸಮರದ ಪ್ರಚಾರದ ಸಂದರ್ಭದಲ್ಲಿ ರಾಜಸ್ಥಾನದಲ್ಲಿ ನರೇಂದ್ರ ಮೋದಿ ಅವರು ಆಡಿದಂತಹ ಅದೊಂದು ಮಾತು ಅವರಿಗೆ ಸಂಕಷ್ಟವನ್ನು ತರುತ್ತಾ ಅನ್ನುವಂತಹ ಪ್ರಶ್ನೆ. ಪ್ರಧಾನಿ ನರೇಂದ್ರ ಮೋದಿಯ ವಿರುದ್ಧ ಖಾಸಗಿ ದೂರು ದಾಖಲಾಗಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಈ ಅರ್ಜಿ ಮುನ್ನೆಲೆಗೆ ಬಂದಿದೆ. ದೇಶದ ಸಂಪತ್ತನ್ನ ಮುಸಲ್ಮಾನರಿಗೆ ಹಂಚುತ್ತಾರೆ ಎಂಬಂತಹ ಹೇಳಿಕೆಯನ್ನ ಪ್ರಚಾರದ ಸಂದರ್ಭದಲ್ಲಿ ಮೋದಿ ಆಡಿದ್ರು. ರಾಜಸ್ಥಾನದಲ್ಲಿ ಚುನಾವಣಾ ಭಾಷಣದ ವೇಳೆ ಈ ಹೇಳಿಕೆಯನ್ನು ಕೊಟ್ಟಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು. ಜಿಯಾ ಉರ್ ರೆಹಮಾನ್ ಎಂಬುವರಿಂದ ಈಗ ಖಾಸಗಿ ದೂರು ದಾಖಲಾಗಿದೆ. ಪ್ರಧಾನಿ ವಿರುದ್ಧ ಕೇಸ್ ನಿಲ್ಲುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನ ಆದೇಶ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊರಬೀಳುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮುರಳಿ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಖಾಸಗಿ ದೂರು ದಾಖಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆದೇಶ ಕೂಡ ಹೊರಬೀಳುತ್ತೆ. ಏನೆಲ್ಲ ಆಗ್ತಾ ಇದೆ ಬೆಳವಣಿಗೆ ಅಂತ? ಪ್ರೇಮ್, ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಪ್ರಚಾರ ಅಂದ್ರೆ ಲೋಕಸಭೆ ಚುನಾವಣಾ ಪ್ರಚಾರದಲ್ಲಿ ರಾಜಸ್ಥಾನದಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅದು ವಿವಾದಾತ್ಮಕ ಹೇಳಿಕೆ ಅಂತ ಹೇಳಿ ಪರಿಗಣಿಸಬೇಕು. ಜೊತೆಗೆ ಅವರ ವಿರುದ್ಧ ಕಾಗ್ನಿಸಬಲ್ ಪ್ರಕರಣವನ್ನ ಅಂದ್ರೆ ಅಫೆನ್ಸ್ ನ ಮಾಡಿದ್ದಾರೆ ಅಂತ ಹೇಳಿ ಅವರ ವಿರುದ್ಧ ಪ್ರಕರಣ ದಾಖಲು ಮಾಡ್ಕೊಳ್ಬೇಕು ಅಂತ ಹೇಳಿ ಒಂದು ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ರು. ಅರ್ಜಿಯನ್ನ ಸಲ್ಲಿಕೆ ಮಾಡಿದ ಬಳಿಕ ವಾದವನ್ನ ಆಲಿಸಿದ್ರು. ಅಂದ್ರೆ ಯಾರು PCR ಅನ್ನ ಹಾಕಿದ್ದಾರೆ ಅವರ ವಾದವನ್ನ ಆಲಿಸಿದ್ರು. ವಾದವನ್ನ ಆಲಿಸಿದ ಬಳಿಕ ಈಗ ಅದಕ್ಕೆ ಒಂದು ಆದೇಶವನ್ನು ಕೂಡ 42 ACMM ಕೋರ್ಟ್ ನಲ್ಲಿ ಕೊಡುವಂತ ಸಾಧ್ಯತೆ ಇದಾವೆ. ಕೆಲವೇ ಕ್ಷಣಗಳಲ್ಲಿ ಆ ಆದೇಶ ಕೂಡ ಬರ್ತಾ ಇದೆ. ಅಂದ್ರೆ ಮೋದಿ ಅವರ ವಿವಾದಾತ್ಮಕ ಹೇಳಿಕೆ ಏನಂದ್ರೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಏನಾದ್ರು ಬಂದ್ರೆ ನಿಮ್ಮ ಆಸ್ತಿ ಮತ್ತು ನಿಮ್ಮ ಹಣ ಏನಿತ್ತು ಅದನ್ನೆಲ್ಲ ಕೂಡ ಮುಸ್ಲಿಮರಿಗೆ ಮೀಸಲಿಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಧರ್ಮಗಳ ನಡುವೆ ಈ ರೀತಿಯಲ್ಲಿ ವಿಚಾರಗಳನ್ನ ತರ್ತಾ ಇರೋಂಥದ್ದು ಮತ್ತು ಕೋಮು ದಳ್ಳೂರಿಯನ್ನ ಉಂಟು ಮಾಡ್ಲಿಕ್ಕೆ ಈ ರೀತಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ದೂರನ್ನ ದಾಖಲು ಮಾಡಿದ್ರು. ಈಗ ಅರ್ಜಿ ವಿಚಾರಣೆ ಆಗಿದೆ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಇಂದ ಆದೇಶ ಕೂಡ ಬರುವಂತ ಸಾಧ್ಯತೆಗಳಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈಗಾಗಲೇ ರಾಹುಲ್ ಗಾಂಧಿ ವಿರುದ್ಧ 40% ಕಮಿಷನ್ ಆರೋಪ, ಅದಕ್ಕೆ ಬಂದವರು ಕೋರ್ಟ್ನಲ್ಲಿ ಪ್ರೆಸೆಂಟ್ ಆಗಿದ್ರು. ಅದಾದಮೇಲೆ ಉದಯನಿಧಿ ಸ್ಟಾಲಿನ್ ವಿರುದ್ಧ ಡೆಂಗಿ ಮಲೇರಿಯಾ ಇದ್ದಂತೆ ಹಿಂದೂಗಳು ಅನ್ನುವಂತಹ ವಿಚಾರ, ಅದಕ್ಕೂ ಕೂಡ ಪ್ರೆಸೆಂಟ್ ಆಗಿದ್ರು ಅವ್ರು ಬಂದು ಮೊನ್ನೆ ಅಷ್ಟೇ. ಈಗ ನರೇಂದ್ರ ಮೋದಿ ಅವರ ವಿರುದ್ಧ ಕೇಸ್ ನಿಲ್ಲುತ್ತಾ ಇಲ್ವಾ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ.